ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಯುವನಿಧಿನ ಒಂದು ಆಧಾರ್ ಅಪ್ಡೇಟ್ ಬಗ್ಗೆ ತುಂಬಾ ಜನ ಕೇಳಿದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಬೇಕಾದ್ರೆ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬೋದು. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ ಇದೇ ತರನೇ ಯೂಸ್ಫುಲ್ ಆಗಿರುವಂತ ಒಂದು ಇನ್ಫಾರ್ಮೇಶನ್ ತಲುಪಿಸ್ತಿರ್ತೀನಿ, ಅದಕ್ಕೋಸ್ಕರನೇ. ಸೊ ಮೊದಲನೇದಾಗಿ ನಾವಿವಾಗ SLC PUC ಮತ್ತೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡನ್ನೂ ಕೂಡ SLC PUC ನಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್, ಆರ್ಟ್ಸ್ ಮೂವರೆಗೂ ಕೂಡ ಇವಾಗ ಪಾಸಿಂಗ್ ಪ್ಯಾಕೇಜ್ ನ ಪ್ರೊವೈಡ್ ಮಾಡ್ತಿದೀವಿ. ಒಂದು ವೇಳೆ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಅವಶ್ಯಕತೆ ಇತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. 50 ರೂಪಾಯಿ ಅಷ್ಟೇ ಪಾಸಿಂಗ್ ಪ್ಯಾಕೇಜ್. ಪ್ರತಿಯೊಂದನ್ನು ಕೂಡ ನ್ಯೂ ಸಿಲೆಬಸ್ ಆಗಿರ್ಬೋದು ಅಥವಾ ಓಲ್ಡ್ ಸಿಲೆಬಸ್ ಇದೆ ಅದನ್ನೇ ಕಂಟಿನ್ಯೂ ಆಗುತ್ತೆ. ನ್ಯೂ ಸಿಲೆಬಸ್ ಇರೋರಿಗೆ ಹೊಸ ಪಾಸಿಂಗ್ ಪ್ಯಾಕೇಜ್ ನ ರೆಡಿ ಮಾಡಿದೀವಿ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಬೇಕಾಗುತ್ತೆ. ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಮೊದಲನೇದಾಗಿ ತುಂಬಾ ಜನಕ್ಕೆ ಆಧಾರ್ ಅಪ್ಡೇಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರಿ. ಆಧಾರ್ ಅಪ್ಡೇಟ್ ಅಲ್ಲಿ ಏನಾನ ಇಶ್ಯೂಸ್ ಬಂತು ಅಂತ ಹೇಳೋದಾದ್ರೆ, ಲಾಸ್ಟ್ ಮಂತ್ನು ಕೂಡ ಅದೇ ಇಶ್ಯೂ ಇತ್ತು, ಈ ಮಂತ್ನು ಕೂಡ ಅದೇ ಇಶ್ಯೂ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನೀವು ಆ ಯುವನಿಧಿ ಆಫೀಸ್ಗೆ ವಿಸಿಟ್ ಮಾಡಿ ಏನಾನ ಪ್ರಾಬ್ಲಮ್ ಇತ್ತು ಅಂದ್ರೆ ಅವ್ರಿಗೆ ಹೇಳಿ ಸೊಲ್ಯೂಷನ್ ತಗೋಬಹುದು. ಇಲ್ಲ ಅಂದ್ರೆ ಯುವನಿಧಿ ಆಫೀಸ್ಗೆ ನೀವು ಕಾಲ್ ಮಾಡಬಹುದು. ಕಾಲ್ ಮಾಡಿ ವಿಚಾರಿಸ್ಕೊಳ್ಳಿ, ಈ ತರ ನಂದು ಆಧಾರ್ ಫ್ಲೆಜ್ ಆಗ್ತಿಲ್ಲ ಅಂದ್ರೆ ಅಪ್ಡೇಟ್ ಆಗ್ತಿಲ್ಲ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನಕ್ಕೆ ಡೌಟ್ ಇದೆ. ಸೊ ಹಂಗಾಗಿ ಯುವನಿಧಿ ಆಫೀಸಿಗೆ ವಿಸಿಟ್ ಮಾಡಿ, ಇಲ್ಲಾಂದ್ರೆ ಯುವನಿಧಿ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ನೀವು ಇಲ್ಲಿ ಕೇಳಬೇಕಾಗತ್ತೆ, ಓಕೆನಾ. ಇಷ್ಟು ನೀವು ಇಲ್ಲಿ ಮಾಡಿದ್ದೀರಾ ಅಂದ್ರೆ ನಿಮ್ಮ ಒಂದು ಸಮಸ್ಯೆ ದೂರ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಪ್ರತಿ ಸತಿನೂ ಕೂಡ ಹೋಗ್ಲಿ ಬಿಡು ಹಂಗೆ ಬಿಟ್ಕೊಂಡು ಬಂದ್ರೆ ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ನಿಮ್ದು ಅಮೌಂಟ್ ಬರಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಪ್ಪ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಆಗ್ಲೇಬೇಕಾಗುತ್ತೆ, ಆಧಾರ್ ಅಪ್ಡೇಟ್ ಆಗ್ಲೇಬೇಕಾಗುತ್ತೆ. ಇನ್ಮೇಲಿಂದ ಪ್ರತಿ ತಿಂಗಳು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡ್ಲೇಬೇಕು ನೀವು ಅಮೌಂಟ್ ಬರಬೇಕು ಅಂದ್ರೆ. ಹಂಗಾಗಿ ಏನಾರ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳೋದಾದ್ರೆ ಯುವನಿಧಿ ಆಫೀಸ್ಗೆ ವಿಸಿಟ್ ಮಾಡಿ. ಇಲ್ಲ ಅಂದ್ರೆ ಯುವನಿಧಿಗೆ ಒಂದ್ಸತಿ ಹೆಲ್ಪ್ ಲೈನ್ ನಂಬರ್ ಅಂತ ಬಿಟ್ಟಿರ್ತಾರೆ, ಅದಕ್ಕೆ ನಾನು ಕಮೆಂಟ್ ಸೆಕ್ಷನ್ ಚೆಕ್ ಮಾಡಿ, ಅಲ್ಲಿ ನಾನು ಪಿನ್ ಮಾಡಿರ್ತೀನಿ ಯುವನಿಧಿನ ಒಂದು ಕಸ್ಟಮರ್ ಸಪೋರ್ಟ್ನ ಒಂದು ನಂಬರ್ ಅಂತಾನೆ ಹೇಳ್ಬೋದು. ಇಲ್ಲಾಂದ್ರೆ ಕಮೆಂಟ್ ಮಾಡಿ ನಂಬರ್ ಅಂತ ಹೇಳ್ಬಿಟ್ಟು ನಾನೇ ನಿಮಗೆ ಸೆಂಡ್ ಮಾಡ್ತೀನಿ. ಏನೋ ಪ್ರಾಬ್ಲಮ್ ಇತ್ತು ಅಂದ್ರೆ ಅವರಿಗೆ ಕಾಲ್ ಮಾಡಿಬಿಟ್ಟು ನೀವು ಇಲ್ಲಿ ಕೇಳಬೇಕಾಗುತ್ತೆ, ಓಕೆನಾ. ನವೆಂಬರ್ ಮಂತ್ನ ಒಂದು ಅಮೌಂಟು ಆಲ್ಮೋಸ್ಟ್ ಇವಾಗ ಎಲ್ಲರಿಗೂ ಕೂಡ DBT ಪುಷ್ ಆಗಿದೆ. ಸೊ ಹಂಗಾಗಿ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅಕ್ಟೋಬರ್ ಮಂತಿಂದು ಎಲ್ಲರಿಗೂ ಕೂಡ ರಿಸೀವ್ ಆಗಿದೆ ಅಂತ ಅನ್ಕೊಂತೀನಿ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.